ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕನ ಆಡಿಯೋನೇ ಸಂಕಷ್ಟವನ್ನ ತಂದೊಡ್ಡಿದೆ. ಬಿಜೆಪಿ ಶಾಸಕರದಲ್ಲ, ಅವರದ್ದೇ ಸರ್ಕಾರದ ಮೇಲೆ ಅವರದ್ದೇ ಪಕ್ಷದ ಶಾಸಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಒನ್ಸ್ ಅಗೇನ್ BR ಪಾಟೀಲ್ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮುಜುಗರವನ್ನ ತಂದಿದ್ರು ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಪ್ರಸಂಗ ಸನ್ನಿವೇಶ ಎದುರಾಗಿದೆ. ತಮ್ಮದೇ ಸರ್ಕಾರದ ವಿರುದ್ಧ ಆಳಂದ ಶಾಸಕ ಗರಂ ಆಗಿದ್ದಾರೆ. ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಲಾಗ್ತಾ ಇದೆ. ಸಚಿವರ ಆಪ್ತ ಕಾರ್ಯದರ್ಶಿ ಜೊತೆಗೆ ಸಂಭಾಷಣೆ ಮಾಡಿರುವಂಥದ್ದು. ಕಾಸು ಕೊಟ್ರಷ್ಟೇ ಮನೆ ಅಂತ ಹೇಳಿರುವಂತ BR ಪಾಟೀಲ್, ಕಾಸು ಕೊಟ್ರಷ್ಟೇ ಅಲ್ವಾ ಮನೆ ಕೊಡೋದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಾಯಿ ಬಿಟ್ರೆ ಸರ್ಕಾರ ಶೇಕ್ ಅಂತ ಹೇಳಿದ್ದಾರೆ ಶಾಸಕ. ತಮ್ಮದೇ ಸರ್ಕಾರದ ಮೇಲೆ BR ಪಾಟೀಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರವನ್ನ ದೂರಲಿಕ್ಕೆ ಬೇಸರ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆ ಸಂಭಾಷಣೆ ಮಾಡಿರುವಂತ ಆಡಿಯೋವನ್ನ ಕೂಡ ಸಿಕ್ಕಿರುವಂಥದ್ದು. ಆದರೆ ಆ ರೀತಿ ಏನೂ ಆಗಿಲ್ಲ. ಅರ್ಹರಿಗೆ ಮನೆ ಕೊಟ್ಟಿದ್ದೀವಿ ಅಂತ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅದರಲ್ಲಿ ಮಾತನಾಡ್ತಾ ಹೋಗ್ತಾರೆ. BR ಪಾಟೀಲ್ ಅವರು ಸಾಕಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ನೀವು ದುಡ್ಡು ಕೊಟ್ರಷ್ಟೇ ಅಲ್ವಾ ಕೊಡೋದು ಅಂತೆಲ್ಲ ಎಕ್ಸಾಂಪಲ್ಗಳನ್ನ ಕೂಡ ಕೊಡ್ತಾರೆ. ಹಂಗೇನಿಲ್ಲ ಸರ್, ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ. ಹಾಗಾದ್ರೆ ಜಮೀರ್ PS ಸರ್ಫರಾಜ್ ಜೊತೆಗೆ BR ಪಾಟೀಲ್ ಸಂಭಾಷಣೆ ಮಾಡಿದ್ದಾರಲ್ಲ, ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕೇಳೋಣ. जी सरफराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। ये हो रहा है क्या, धंधा हो रहा है क्या? साहब राजीव गांधी ऐसा है तो साहब आप ऐसा है तो दीजिए, मैं लास्ट टाइम आपको बताया और नहीं, DGM एक्शन विल टेक एक्शन सर इमीडिएटली। मैं अपने सरकार को ऊपर नहीं सर मैं इल्जाम कैसे लगाता हूँ? नहीं, मेरा सर। में जो तजुर्बा आया है, नहीं जो सर, पैसा दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। अब हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही के देंगे, अगर ऐसा किया है आई विल हैंग दैट फेलो हु हैज डन इट सर 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल दंगापुर जरेजे ग्राम पंचायत एंड कड़गंची हित्तल शिरूर। इत्तिल शिरूर, ओके सर। मैं चेक करके आपको वापस फोन करता हूं। क्या चेक करते? मेरा तजुर्बा है, मैं हमारे मिनिस्टर हमारे पार्टी की सरकार के ऊपर मैं इल्जाम मेरा जो ये पैसा खाने का देने का एविडेंस तो मिलता नहीं। पैसे जो लेके गया जो दिया नहीं सर, इसमें तो जरूर मिलेगा सर एविडेंस। मैं चेक करता हूँ, चेक करके बोलता हूँ सर मैं आपको। अब मेरे बगल में अफजलपुर कॉन्स्टिट्यूंसी में हाँ कितने मकान पैसा लेके गए? सुनिए, हाँ मुन्नल्ली हाँ 200 मकान, मुन्नल्ली, हाँ दरगाह शिरूर 100 मकान, दरगाह शिरूर, हाँ 100 मकान, ओके गंगापुर BR अम्बेडकर हाँ 200 मकान, ओके सर। कवलगा में 200, माडाल में माडाल, हाँ ये 100, फिर 100, ओके सर। टोटल जो है 950 हाउसेस। हाँ। ये सर मैं आपको अभी हाफ एन आवर में ये पैसा दे के लाए, मैं अभी चेक करके बोलता हूँ सर। आप चेक करते मैं मुंह खोले तो ಸರ್ಕಾರ ಹಿಲೇಗ. ಕರ್ನಾಟಕದ ಶಾಸಕರೇ ಮಾತನಾಡಿರುವಂಥದ್ದು. ಹಿಂದಿಲಿ ಮಾತನಾಡಿದಾರಲ್ಲ, ಅವ್ರು ಯಾವುದೋ ಬೇರೆ ರಾಜ್ಯದ ಶಾಸಕರು ಅಥವಾ ಬೇರೆ ರಾಜ್ಯದ ಮಂತ್ರಿಯ PA ಅಂತ ಅನ್ಕೊಂಬೇಡಿ. ಯಾಕೆಂದ್ರೆ ಇವರು ಕರ್ನಾಟಕದವರೇ, ಆದರೆ ಮಾತನಾಡಿರುವಂಥದ್ದೆಲ್ಲವೂ ಕೂಡ ಹಿಂದಿಯಲ್ಲಿ ಅಷ್ಟೇ. ಅವರು ಕೂಡ ಅಷ್ಟೇ ಆ ಕಡೆಯಿಂದ ಹಿಂದಿಲ್ಲೇ ಮಾತನಾಡ್ತಾರೆ. ಯಾಕೆಂದ್ರೆ ಇವ್ರು ಮಾತನಾಡುವಂಥದ್ದು ಹಿಂದಿಲ್ಲಲ್ಲ, ಅದಕ್ಕೋಸ್ಕರ. ಈ ಸುದ್ದಿಗೆ ಬರೋಣ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಸರ್ಕಾರವನ್ನ ಮತ್ತೊಮ್ಮೆ ಬೆತ್ತಲೆಗೊಳಿಸುವಂತ ಕೆಲಸವನ್ನ ಅವರದ್ದೇ ಸರ್ಕಾರದ ಪಕ್ಷದ ಶಾಸಕರಾಗಿರುವಂತ BR ಪಾಟೀಲ್ ಒನ್ಸ್ ಅಗೇನ್ ಅವರೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದು ಹಣವನ್ನ ಕೊಟ್ರೆ ಮಾತ್ರ ಮನೆಗಳನ್ನ ಕೊಡ್ಲಾಗ್ತಾ ಇದೆ ಅಂತ ಒಂದ್ ಕಡೆ ಅಫ್ಜಲ್ಪುರದ್ದು ಹೇಳ್ತಾರೆ, ಮತ್ತೊಂದ್ ಕಡೆ ಅವರ ಕ್ಷೇತ್ರದ ಕೆಲವು ಗ್ರಾಮ ಪಂಚಾಯತಿ ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡ್ತಾರಲ್ಲ, ಆ ರೀತಿಯಾಗಿ ಆಗ್ತಾ ಇದೆಯಾ ಅಲ್ಲಿ? ಹೌದು ಪೃಥ್ವಿ, ಏನಂತಂದರೆ ಕಾಂಗ್ರೆಸ್ ಪಕ್ಷದ ಸ್ವಪಕ್ಷದ ವಿರುದ್ಧವೇ ಈಗ ಅವರ ಪಕ್ಷದ ಶಾಸಕರಾದ BR ಪಾಟೀಲ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ನಾವು ಸರ್ಕಾರಕ್ಕೆ ನಮ್ಮ ಏನು ಇಲ್ಲಿಂದ ರೆಕಮೆಂಡೇಷನನ್ನು ನಮ್ಮ ಲೆಟರ್ ಮೇಲೆ ಕಳಿಸಿದ್ವಿ, ಅವು ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಯಾರು ದುಡ್ಡು ಕೊಡ್ತಾರೆ ಅಂಥವರಿಗೆ ಮಾತ್ರ ಮನೆಯನ್ನು ನೀಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಅವರದೇ ಪಕ್ಷದ ಶಾಸಕರಾದ BR ಪಾಟೀಲ್ ಅವರು ಮಾಡಿರುವಂಥದ್ದು. ಏನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಆಳಂದ್ ಕ್ಷೇತ್ರದ ಶಾಸಕರು BR ಪಾಟೀಲ್ ಅವರು ಕಳೆದ ಏನು ವಸತಿ ಇಲಾಖೆಯಲ್ಲಿ ತಮ್ಮ ಏನು ಕ್ಷೇತ್ರದ ಜನರಿಗೆ ಅನುಕೂಲ ಆಗಲಿ, ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದಿಷ್ಟು ಜನರ ಲಿಸ್ಟನ್ನು ಕೂಡ ಅವರ ಲೆಟರ್ ಹೆಡ್ ಮೇಲೆ ಕಳಿಸಿದ್ರು. ಆದರೆ ಅದನ್ನೆಲ್ಲವೂ ಕೂಡ ರಿಜೆಕ್ಟ್ ಮಾಡಿ ಯಾರು ದುಡ್ಡು ಕೊಡ್ತಾರೆ ಅಂಥವರಿಗೆ ಮಾತ್ರ ಮನೆಯನ್ನು ಕೊಟ್ಟಿದ್ದಾರಂತೆ ಆರೋಪವನ್ನು ಮಾಡ್ತಿರುವಂಥದ್ದು. ಅದಕ್ಕೆ ಏನಂತಂದರೆ ವಿತ್ ಪ್ರೂಫ್ ಅವರನ್ನು ಈಗ ಅವರ ಏನು ಸಚಿವರಾದಂಥ ಜಮೀರ್ ಅಹ್ಮದ್ ಅವರ PA ಸರ್ಫರಾಜ್ ಅವರೊಂದಿಗೆ ಮಾತಾಡಿರುವಂಥ ಆಡಿಯೋ ಈಗ ವೈರಲ್ ಆಗಿರುವಂಥದ್ದು. ನಾವು ಕೊಟ್ಟಂಥ ಲೆಟ್ರಿಗೆ ನೀವು ಯಾವುದೇ ರೀತಿಯ ಒಂದು ಮನ್ನಣೆ ಕೊಡಲ್ಲ, ನಮ್ಮದೇ ಲೆಟ್ರನ್ನು ಬೇರೆ ಏನು ಪಂಚಾಯತಿ ಚೇರ್ಮನ್ ಅಧ್ಯಕ್ಷರು ಇರ್ತಾರೆ ಅವರು ತಗೊಂಡು ಬಂದಂಥ ಲೆಟ್ರಿಗೆ ನೀವು ಅಪ್ರೂವಲನ್ನು ಮಾಡಿ ಅವರ ಮನೆಯನ್ನು ಮಂಜೂರು ಮಾಡ್ತೀರಿ. ನಮ್ಮ ಕ್ಷೇತ್ರದಲ್ಲಿ ಪಕ್ಕದ ಅಫ್ಜಲ್ಪುರ್ ಕ್ಷೇತ್ರದ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟೆಷ್ಟು ಮನೆಗಳು ಬಂದಿದೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನನ್ನು ಮಾಡ್ತಾರೆ. ನಾವು ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಲೆಟರ್ ಹೆಡ್ಗೆ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಹಾಗಾಗಿ ಯಾರು ದುಡ್ಡು ಕೊಡ್ತಾರೆ ಅಂಥವರಿಗೆ ಮಾತ್ರ ಮನೆಯನ್ನು ಶಾಂಕ್ಷನ್ ಮಾಡ್ತೀರಿ ಅನ್ನೋ ಒಂದು ಆರೋಪನ ಮಾಡಿರುವಂಥದ್ದು. ಅದಲ್ಲದೆ ಅವರ ಏನು ವಸತಿ ಸಚಿವರ PS ಇದ್ದಾರೆ ಅವರ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ನನ್ನದೇ ಲೆಟ್ರನ್ನು ನಾನು ಕಳಿಸಿದ್ದೀನಿ, ಆದರೆ ಅಲ್ಲಿ ಯಾವುದೇ ರೀತಿಯ ಮಂಜೂರಾತಿಯನ್ನು ಮಾಡಿಲ್ಲ. ಆದರೆ ನನ್ನದೇ ಲೆಟರ್ ಹೆಡ್ ತಗೊಂಡಂತಹ ಪಂಚಾಯತಿ ಅಧ್ಯಕ್ಷರ ಏನು ಲೆಟರ್ ತಗೊಂಡು ಹೋಗಿದ್ದಾರೆ ಅವರಿಗೆ ಮಂಜೂರನ್ನು ಮಾಡ್ತಿದ್ರೆ. ಇದು ಏನಂತಂದರೆ ಇಲ್ಲಿ ಒಂದು ವಸತಿ ಇಲಾಖೆಯಲ್ಲಿ ವ್ಯವಹಾರ ನಡೀತಿದೆ ಅನ್ನೋ ಒಂದು ಕೂಡ ಮಾತನ್ನು ಹೇಳ್ತಾರೆ. ಸರ್ಕಾರದ ವಿರುದ್ಧ ನಾನು ಮಾತಾಡಿದರೆ ಸರ್ಕಾರ ಅಲ್ಲಾಡುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದೇನೊಂದು ಮೊದಲನೇ ಬಾರಿ ಇಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸರ್ಕಾರದಲ್ಲಿ ನಮ್ಮ ಏನು ಲೆಟರ್ ಹೆಡ್ಗೆ ನಾವು ಏನು ರೆಕಮೆಂಡೇಶನ್ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯ ಒಂದು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧ ಸಾಕಷ್ಟು ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮಂತ್ರಿಗಳು ಕೂಡ ನಮ್ಮ ಮಾತನ್ನು ಕೇಳಲ್ಲ ಅಂತ CM ಪತ್ರವನ್ನು ಕೂಡ ಬರೆದಿದ್ರು. ಈಗ ಕೂಡ ಏನಂದ್ರೆ ಅವ್ರದ್ದು ಕ್ಷೇತ್ರದಾದಂಥ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಕಡಗಂಚಿ, ದಂಗಾಪುರ ಮತ್ತು ಹಿತ್ತಲ್ಸಿರೂರ್ಗೆ ಏನು ಗ್ರಾಮ ಪಂಚಾಯತಿಯಲ್ಲಿ ಮನೆಗಳನ್ನ ಏನು ಅಲಾಟ್ಮೆಂಟ್ ಆಗಿದೆ ಆ ಎಲ್ಲ ಮನೆಗಳನ್ನು ಕೂಡ ಇವ್ರು ಏನಂತಂದರೆ ನಾವು ಕೊಟ್ಟಂಥ ಲೆಟ್ರಿಗೆ ಕೊಡಲಿಲ್ಲ, ಆದರೆ ಯಾರು ನನ್ನ ಲೆಟರ್ ಹೆಡ್ ತೊಗೊಂಡಂಥ ಅಧ್ಯಕ್ಷರಿದ್ದಾರೆ ಅವ್ರ ಹತ್ರ ದುಡ್ಡು ತೊಗೊಂಡು ನೀವು ಮನೆಗಳನ್ನು ಸ್ಯಾಂಕ್ಷನ್ ಮಾಡೀನಿ ಅಂತ ಹೇಳ್ತಾರೆ. ಸುಮಾರು 950 ಮನೆಗಳನ್ನು ಈಗ ಸ್ಯಾಂಕ್ಷನ್ ಮಾಡಿದ್ದು ಎಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಸರ್ಕಾರದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂಚೂರು ಗಮನ ಹರಿಸಬೇಕು. ಯಾಕೆ ನಮ್ಮ ಹಿರಿಯ ನಾಯಕರಿಗೆ ಸ್ವಪಕ್ಷದ ಶಾಸಕರಿಗೆ ಈ ರೀತಿಯನ್ನು ಮಾಡಿದರೆ ಹೇಗೆ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಸ್ವಪಕ್ಷದ ಸಚಿವರ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಯಾವುದೇ ರೀತಿಯ ಮುಲಾಜಲ್ಲಿಲ್ಲ, ನಾ ಯಾರ್ದು ಕೂಡ ಹಂಗಿನಲ್ಲಿಲ್ಲ, ನನಗೇನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂತ ಕೂಡ ಈ ಹಿಂದೆ ಕೂಡ ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇವರ ಆಡಿಯೋಯಿಂದ ಗೊತ್ತಾಗುತ್ತೆ. ಯಾಕಂತಂದರೆ ಸರ್ಕಾರ ಯಾವ ರೀತಿಯ ಭ್ರಷ್ಟಾಚಾರದ ಮುಳುಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಏನಂದರೆ ಅವರು ಇಡೀ ಒಂದು ಆಡಿಯೋದಲ್ಲಿ ಅವ್ರು ಹೇಳ್ತಾರೆ ಎಲ್ಲವೂ ಕೂಡ ಎಲ್ಲೆಲ್ಲಿ ಮನೆಗಳನ್ನು ಮಂಜೂರು ಮಾಡಿದಿರಿ, ಬೇರೆ ಬೇರೆ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲೂ ಕೂಡ ಮನೆಗಳನ್ನು ಮಾಡಿದಿರಿ, ನಾವು ಕೊಟ್ಟಂಥ ಲೆಟರ್ಗೆ ನೀವು ಮನೆಗಳನ್ನು ಮಂಜೂರು ಮಾಡಲ್ಲ, ದುಡ್ಡು ಕೊಟ್ಟವರಿಗೆ ಮಾತ್ರ ಮಂಜೂರು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದು ಏನಂತಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋದಕ್ಕೆ ಸ್ವಪಕ್ಷದ ಶಾಸಕರು ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ ತಂದಿರುವಂಥದ್ದು. ಇದು ಒಂದೇ ಪ್ರತಿ ಬಾರಿ ಕೂಡ BR ಪಾಟೀಲ್ ಅವರು ಸರ್ಕಾರದ ವಿರುದ್ಧ ತಾನು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈಗ ಏನಂತಂದರೆ ನಾನು ಇನ್ನೂ ಕೆಲವು ವಿಷಯಗಳಿದ್ದಾವೆ, ಆ ವಿಷಯಗಳೇನಾದರೂ ನಾನು ಬಾಯಿ ಬಿಟ್ಟರೆ ಸರ್ಕಾರ ಶೇಕ್ ಆಗೋದು ಎಂದು ಕೂಡ ಸರ್ಕಾರಕ್ಕೆ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಅರುಣ್. ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ರಲ್ಲ BR ಪಾಟೀಲ್ ಅವರ ಆರೋಪಗಳಿದಾವಲ್ಲ, ದೆನ್ ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಕೂಡ ಆಗಿದ್ರು BR ಪಾಟೀಲ್. ಆ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ರು, ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಒಂದು ಭ್ರಷ್ಟಾಚಾರದ ಆರೋಪವನ್ನ ಮಾಡಲಾಗ್ತದೆ, ಅದು ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳನ್ನ ಕೊಡ್ತಾ ಇಲ್ಲ ಅಂತ.